ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಯ್ತು, ಈಗ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಲ್ಲ, ಪಾಸ್ಪೋರ್ಟ್ ರದ್ದಾಯ್ತು ಅಂತ ಇಟ್ಕೊಳ್ಳೋಣ. ಸೊ ಅದಾದ್ಮೇಲೆ ಪ್ರಜ್ವಲ್ನ ಹೆಂಗ್ ಕರೆತರೋದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಉದ್ಭವಿಸುತ್ತೆ. ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಾಸ್ಪೋರ್ಟ್ ರದ್ದಾದ್ರೆ ಪ್ರಜ್ವಲ್ನ ಕರೆತರೋದು ಹೆಂಗೆ? ಜರ್ಮನಿಯಲ್ಲೇ ಪ್ರಜ್ವಲ್ ರೇವಣ್ಣ ಇರೋ ಬಗ್ಗೆ ಈಗಾಗಲೇ ಮಾಹಿತಿ ಇದೆ. ಇಂಟರ್ಪೋಲ್ ಮೂಲಕ SIT ಟೀಮ್ ಕೂಡ ಮಾಹಿತಿಯನ್ನ ಕಲೆ ಹಾಕಿದೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಇದೀಗ ರದ್ದಾಯ್ತು ಅಂತಂದ್ರೆ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಕರೆತರಲಾಗುತ್ತೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಕರೆತರೋದು ಹೆಂಗೆ? ಅದರಲ್ಲಿ ಎರಡು ವಿಧಾನ ಇದೆ. ಎರಡು ವಿಧಾನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ಕರೆತರಬಹುದು. ಯಾವುದಾ ವಿಧಾನ? ಒಂದು ಹಸ್ತಾಂತರ, ಮತ್ತೊಂದು ಗಡೀಪಾರು. ಈ ಎರಡೂ ಪ್ರಕ್ರಿಯೆ ಮೂಲಕ ಆಪರೇಷನ್ ಅನ್ನ ಮಾಡಲಾಗುತ್ತೆ. ಆ ಎರಡೂ ಪ್ರಕ್ರಿಯೆಯಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆತರಬಹುದು. ಇದೆಲ್ಲವೂ ಕೂಡ ಪಾಸ್ಪೋರ್ಟ್ ರದ್ದಾದ ನಂತರ ಆಗುವಂತಹ ಪ್ರಕ್ರಿಯೆ. ನೋಡಿ, ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಹೆಂಗಿರುತ್ತೆ ಪ್ರಕ್ರಿಯೆ ಅಂತ ಹೇಳಿ. ಸದ್ಯ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದರ ಮಾಹಿತಿಯನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿದೆ SIT ಟೀಮ್. ಹೀಗಾಗಿ ಆರೋಪಿ ಇರುವಂತಹ ದೇಶದೊಂದಿಗೆ ಕಾನೂನು ಪ್ರಕ್ರಿಯೆಯನ್ನ ಮೊದಲು ಪ್ರಾರಂಭ ಮಾಡಲಾಗುತ್ತೆ. ಸೊ ಅದಾದ ಮೇಲೆ ಆ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರಕರಣದ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಆ ದೇಶಕ್ಕೆ ಇಲ್ಲೇನೇನು ಪ್ರಕರಣ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಆಗ ಆ ದೇಶ ಆರೋಪಿಯನ್ನ ಅರೆಸ್ಟ್ ಮಾಡಿ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನ ರವಾನಿಸ್ತಾರೆ. ಹಸ್ತಾಂತರ ಪ್ರಕ್ರಿಯೆ ಆದ್ರೆ ಇಲ್ಲಿನ ಅಧಿಕಾರಿಗಳು ವಶಕ್ಕೆ ಪಡಿಬಹುದು. ಹಸ್ತಾಂತರ ಪ್ರಕ್ರಿಯೆ ಇದ್ದಾಗ ಗಡೀಪಾರು ಪ್ರಕ್ರಿಯೆ ಅಂತ ಬಂದ್ರೆ ಅಲ್ಲಿನ ಕೋರ್ಟ್ ಮೂಲಕ ರವಾನೆ ಮಾಡಲಾಗುತ್ತೆ. ಸೊ ಎರಡು ಬೇರೆ ಬೇರೆ. ನಂತರ ಇಲ್ಲಿಯ ವಿದೇಶಾಂಗ ಇಲಾಖೆಗೆ ಅಲ್ಲಿಂದ ಮಾಹಿತಿಯನ್ನ ರವಾನೆ ಮಾಡಲಾಗುತ್ತೆ. ಸೊ ನಿರ್ದಿಷ್ಟ ವಿಮಾನದಲ್ಲೇ ಆರೋಪಿಯನ್ನ ಕಳಿಸುವಂತಹ ಸಾಧ್ಯತೆ ಇದೆ. ಇದು ಪ್ರಜ್ವಲ್ ರೇವಣ್ಣ ಅವರನ್ನ ಕರೆ ತರುವಂತಹ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಕರ್ಕೊ ಬರ್ತಾರೆ ಅನ್ನೋ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅಕಸ್ಮಾತ್ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಯಾವ ರೀತಿ ಇರುತ್ತೆ ಪ್ರಕ್ರಿಯೆ? ಒಂದು ಹಸ್ತಾಂತರ, ಮತ್ತೊಂದು ಗಡೀಪಾರು. ಸೊ ಈ ಮುಖಾಂತರ SIT ಟೀಮ್ ಯಾವ ರೀತಿ ಪ್ರಕ್ರಿಯೆಯನ್ನ ಶುರು ಮಾಡುತ್ತೆ, ಎಲ್ಲಿಂದ ಶುರು ಮಾಡುತ್ತೆ? ಶರತ್, ಏನಿಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಏನು ಪಡೆದಿರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂಥ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥ, ಒಂದು ವೇಳೆ ಪಾಸ್ಪೋರ್ಟ್ ರದ್ದಾದರೆ ಆತನನ್ನು ಭಾರತಕ್ಕೆ ಕರೆತರುವಂಥ ಎರಡು ಮಾರ್ಗಗಳಿರ್ತಕ್ಕಂಥ, ಒಂದು ಹಸ್ತಾಂತರ ಪ್ರಕ್ರಿಯೆ, ಇನ್ನೊಂದು ಗಡೀಪಾರು ಪ್ರಕ್ರಿಯೆ. ಇಲ್ಲಿ ಹಸ್ತಾಂತರ ಪ್ರಕ್ರಿಯೆ ಏನಿಗಾಗಲೇ ಆತ ಯಾವ ದೇಶದಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಂತ ಕೂಡಲೇ ಅಲ್ಲಿನ ಒಂದು ಅಧಿಕಾರಿಗಳೊಂದಿಗೆ ಸಂಪರ್ಕ ಬೆಳೆಸಲಾಗುತ್ತೆ. ಆ ಒಂದು ಸಂಪರ್ಕ ಮಾಡಿ ಆತನನ್ನು ಬಂಧನ ಮಾಡಿ ಯಾವ ರೀತಿ ನಮ್ಮ ಅಧಿಕಾರಿಗಳು ಹಸ್ತಾಂತರ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅದು ಎಂಬ್ಲಾಟ್ ಪ್ರಕ್ರಿಯೆ ಮುಖಾಂತರ ಆಗುತ್ತೆ. ಬಳಿಕ ಒಂದು ಗಡೀಪಾರು ಪ್ರಕ್ರಿಯೆ ಏನು ಇಲ್ಲಿ ಇರ್ತಕ್ಕಂಥ, ಈಗಾಗಲೇ ಪಾಸ್ಪೋರ್ಟ್ ರದ್ದಾದರೆ ಆತನನ್ನು ಗಡೀಪಾರು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿನ ಇರ್ತಕ್ಕಂಥ ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನು ಕೊಟ್ಟು ಒಂದು ವೇಳೆ ಏನು ಹಸ್ತಾಂತರ ಪ್ರಕ್ರಿಯೆ ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ದೇಶ ಆತನನ್ನು ಪತ್ತೆ ಹಚ್ಚಲಾಗುತ್ತೆ. ಅಲ್ಲಿನ ನ್ಯಾಯಾಲಯಕ್ಕೆ ಏನು ವಿದೇಶಾಂಗ ವ್ಯವಹಾರಗಳಿರ್ಬೋದು, ಆ ರೀತಿಯಾಗಿ MRRO ಅಂತ ಇರ್ತಾರೆ, ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿನ ನ್ಯಾಯಾಲಯದಿಂದ ಈತನನ್ನ ಈ ರೀತಿಯಾಗಿ ಈತ ಅಕ್ರಮವಾಗಿ, ಅಂದ್ರೆ ಪಾಸ್ಪೋರ್ಟ್ ರದ್ದಾದಂತ ಬಳಿಕ ಇಲ್ಲಿ ಅಕ್ರಮವಾಗಿ ವಾಸವಾಗಿದ್ದಾನೆ, ಈತನನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದು, ಜೊತೆಗೆ ಏನು ಇಂತಹ ದೇಶಕ್ಕೆ ಗಡೀಪಾರು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟು ಅಲ್ಲಿ ಅನುಮತಿಯನ್ನ ಪಡೆದುಕೊಳ್ಳಲಾಗುತ್ತೆ. ಬಳಿಕ ಅಲ್ಲಿನ ಒಂದು ನ್ಯಾಯಾಲಯದ ಅನುಮತಿ ಆಧಾರದ ಮೇಲೆ ಒಂದು ನಿರ್ದಿಷ್ಟವಾದಂಥ ವಿಮಾನವನ್ನು ಹತ್ತಿಸಿ ಅಲ್ಲಿನ ನ್ಯಾಯಾಲಯ ಇಲ್ಲಿನ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಡುವಂತ ಪ್ರಕ್ರಿಯೆ, ಒಂದು ಹಸ್ತಾಂತರ ಪ್ರಕ್ರಿಯೆ, ಮತ್ತೊಂದು ಗಡೀಪಾರು ಪ್ರಕ್ರಿಯೆ. ಈ ಎರಡು ಮಾರ್ಗಗಳಲ್ಲೇ, ಎರಡು ಪ್ರಕ್ರಿಯೆಗಳಲ್ಲಿ ಈಗ ಪ್ರಜ್ವಲ್ ರೇವಣ್ಣರನ್ನ ಭಾರತಕ್ಕೆ ಕರೆತರುವಂತ ಒಂದು ಸಿದ್ಧ ಅವಕಾಶ ಇರ್ತಕ್ಕಂಥದ್ದು. ಆದ್ರೆ ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಏನು ಪಾಸ್ಪೋರ್ಟ್ ರದ್ದಾದ ಬಳಿಕ ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅಲ್ಲಿನ ದೇಶ ಜೊತೆಗೆ ನಮ್ಮ ದೇಶ ಏನು ಎಂಬ್ಲಾಟ್ ಪ್ರಕ್ರಿಯೆಯ ಹೊಂದಾಣಿಕೆ ಇದೆ ಅಂದ್ರೆ ಮ್ಯೂಚುವಲ್ ಲೀಗಲ್ ಅಸಿಸ್ಟೆಂಟ್ ಟ್ರಿನಿಟಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ಚರ್ಚೆ ಮಾಡಿ ಆತನನ್ನು ಅಲ್ಲೇ ಬಂಧಿಸಿ ಅದಾದ ಬಳಿಕ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಂಟರ್ಪೋಲ್ ಮುಖಾಂತರ SITಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಪಡೆದಂಥ SIT ಅಧಿಕಾರಿಗಳು CBI ಇಂಟರ್ಪೋಲ್ ಮುಖಾಂತರ ಹೋಗಿ ಆತನನ್ನ ಅಲ್ಲಿಂದಲೇ ಕರೆತರುವಂಥ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ
ಅದಕ್ಕೆ ಏನು ಒಂದು ಹಸ್ತಾಂತರ ಪ್ರಕ್ರಿಯೆ ಅಂತ ಕರೀತಕ್ಕಂಥದ್ದು. ಮತ್ತೊಂದು ಕಡೆ ಗಡಿಪಾರು ಅಂದ್ರೆ ಅಲ್ಲಿ ಈಗಾಗಲೇ ಪಾಸ್ಪೋರ್ಟ್ ಕಾಲಾವಕಾಶ ಮುಗಿದಿದೆ, ಪಾಸ್ಪೋರ್ಟ್ ಅನ್ನ ಇಲ್ಲಿನ ವಿದೇಶಾಂಗ ಇಲಾಖೆಯೇ ಗೃಹ ಇಲಾಖೆಯೇ ರದ್ದು ಮಾಡಿದೆ ಅನ್ನೋದಾದ್ರೆ ಈತನ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಆರೋಪಗಳೇನು ಇವೆಲ್ಲ ಒಂದು ಮಾಹಿತಿಯನ್ನು ಹಾಕಿರ್ತಾರೆ. ಹಾಗಾಗಿ ಅಲ್ಲಿನ ಒಂದು ಗಡಿಪಾರು ಪ್ರಕ್ರಿಯೆ ಮುಗಿಸಿ ಒಂದು ನಿರ್ದಿಷ್ಟ ವಿಮಾನದಲ್ಲಿ ಆತನನ್ನ ಈ ಭಾರತಕ್ಕೆ ರವಾನೆ ಮಾಡುವಂತ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಶರತ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.